ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. Okay, just note down a few points. If a right hand cocks to... If a right-handed corkscrew is imagined to be rotated in such a energy can neither be created nor be destroyed, but it can be transferred from one form to... ಯಾಕೆ ಮಿಸ್ಟರ್ ನಿಲ್ಸ್ಬಿಟ್ರಿ? ಅಮ್ಮನ ಹತ್ರ ಸರಿಯಾಗಿ ಮಾತಾಡಿ ಹೊರಡ್ಬೇಕಿತ್ತು. ಅಟ್ಲೀಸ್ಟ್ ನೀನು ಫೋನ್ ಮಾಡಿದ ಕೂಡಲೇ ಬರಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪಲ್ಲವಿ, ಅಮ್ಮಗೇನು ಆಗಿಲ್ಲ ತಾನೆ? ಅಮ್ಮನ ಕರ್ಕೊಂಡ್ಬರ್ತಾ ಹೇಗಿದ್ಲು? ಅಮ್ಮ ನಿನ್ನ ಹತ್ರ ಮಾತಾಡ್ತಿದ್ಲಾ? ಪ್ರಜ್ಞೆ ಹೋಗಿತ್ತಾ? ಅಣ್ಣಯ್ಯ, ರಿಲ್ಯಾಕ್ಸ್. ಅಮ್ಮಂಗೆ ಏನೂ ಆಗಲ್ಲ, ನೀನ್ ಚಿಂತೆ ಮಾಡಬೇಡ. ಸ್ನೇಹ, ಅಮ್ಮ ಎಂತ ಕೆಲಸ ಮಾಡಿದ್ರೆ ನೋಡು. ನೀ ಜೊತೆ ಇದ್ದಲ್ಲ ಪಲ್ಲವಿ, ಅಟ್ಲೀಸ್ಟ್ ನೀನಾದ್ರೂ ಅಮ್ಮ ತಡೆಯೋದಲ್ವಾ? ಎಲ್ಲಾ ವಿಷಯದಲ್ಲೂ ಅಮ್ಮ ಹೇಳ್ದಂಗೆ ಆಗ್ಬೇಕು ಅಂದ್ರೆ ಹೇಗೆ ಸ್ನೇಹ? ನಾನು ಏನ್ ತಪ್ಪು ಮಾಡಿದೆ? ಎರಡನೇ ಮದುವೆ ಬೇಡ ಅಂತ ಹೇಳಿದೆ ತಪ್ಪಾ? ಅಣ್ಣಯ್ಯ, ಪಲ್ಲವಿ ಮೊದಲನೇ ಸಲ ಫೋನ್ ಮಾಡಿದಾಗಲೇ ಬರಬೇಕಿತ್ತು. ತಡ ಮಾಡ್ಬಿಟ್ಟ ಅಂತ ಭಯ ಆಗ್ತಿದೆ ಸ್ನೇಹ. ಅಯ್ಯೋ ಅಣ್ಣಯ್ಯ, ಹಂಗೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಪೇಷಂಟ್ ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಾಗಿದೆ, ಬಂದ್ ನೋಡ್ಬೋದು. ನನ್ ಜೀವ ಸಹಿತ ಇದ್ರೆ ತಾನೆ ನೀಗ ಇನ್ನೊಂದು ಮದುವೆ ಮಾಡ್ಕ ಅಂತ ಹೇಳುದು. ನಾ ಸತ್ತೋಗ್ಬಿಟ್ರೆ ನೀನು ಅವ್ರ ಜೊತೆಗೆ ಸಂತೋಷವಾಗಿರ್ಬೋದಲ್ವಾ? ನನ್ ಸೇತವನು ಹೇಳ್ದೆ, ನಾನು ಇಲ್ಲೇ ಬಿಟ್ಬಿಡವ, ಮನೇಲೆ ಸತ್ತೋಯ್ತೀನಿ ಅಂತ. ಈಗ ಸಮಯ ಎಲ್ಲ ಕಣವ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಸಾನೆ ಬೇಜಾರಾಯ್ತದೆ ಕಂಡ್ಲ ಸತ್ರ. ಅಮ್ಮ ಪ್ಲೀಸ್ ಅಮ್ಮ, ಅಳ್ಬೇಡ. ಇಲ್ಲ ಕಂಡ, ನಿಮ್ಮಪ್ಪ ಎಲ್ಲೋ ದೂರದವನೆ ಒಬ್ಬಳೆ ನಿಂತ್ಕೊಂಡು ನಿಮ್ಮನ್ನೆಲ್ಲ ಸಾಕಿ ಸಲಹೆ ದೊಡ್ಡವ್ರನ್ನಾಗಿ ಮಾಡಿದೆ. ಏನೋ ನಿಮ್ಮ ಒಂದು ಮಾತು ಕೇಳ್ತೀನೋ ಆಸೆ.
ಅದನ್ನ ಸ್ವಾರ್ಥ ಅಂತನಾದ್ರೂ ಅನ್ಕೋ. ಆದ್ರೆ ನಾ ಹೇಳೋದೆಲ್ಲ ನೀನು ಒಳ್ಳೇದಕ್ಕೆ ಕಟ್ಲ ಚಂದ್ರು. ಈಗಲೂ ಏನು ಆಗಿಲ್ಲ ಕಣ್ಣ. ಈ ನಿಮ್ಮವ್ವ ನಿನಗೆ ಬ್ಯಾಡ ಅಂದ್ರೆ ಹೀಗೆ ಆಸ್ಪತ್ರೆ ಆಗಿಬಿಟ್ಟು ಹೋಗ್ಬಿಡು. ನೀನು ಸಂತೋಷವಾಗಿರ್ಬೇಕು ಆಟಯ್ಯ. ಅದೇ ನನಗೆ ಬೇಕಾಗಿರೋದು ಕಷ್ಟ. ಅಮ್ಮ, ನನಗೆ ನಿನ್ನನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನೀನಿಲ್ದೆ ನಾನು ಹೇಗಮ್ಮ ಇರ್ಲಿ? ನಿನ್ ಮಾತು ಕೇಳ್ದೆ ನಾನು ಹಾಗೋಗಿದ್ದು ತಪ್ಪು ಮಾಡ್ಬಿಟ್ಟೆ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಚಂದ ಕಾಣ್ತಿದ್ದ. ನಿನ್ ಮಾತು ನಾನು ಒಪ್ಪಿಗೆ ಪುಟ್ಟಕ್ಕ. ನಾನೇನ್ ಬೇಕು ಅಂತ ಮಾಡಲಿಲ್ಲ. ಮಕ್ಕಳ ಮನಸ್ಸು ನೋಯಿಸ್ಬೇಕು ಅಂತ ಯಾವ ತಾಯಿ ತಾನೇ ಆಸೆ ಪಡ್ತಾಳೆ ಹೇಳು? ನಾನೇ ಹಾಕಿದ ಬೇಲಿಯ ನಾನೇ ನನ್ನ ಕೈಯಾರ ಕಿತ್ತು ಗಾಯ ಮಾಡ್ಕೊಂಡಿತ್ತು ನನ್ನ ಮಗನ್ಗೋಸ್ಕರ ಪುಟ್ಟಕ್ಕ. ಅವನು ಎಲ್ಲಿ ಎಡು ಬಿಡ್ತಾನೋ ಅನ್ನೋ ಆತಂಕ ನಂಗೆ. ಆ ಬಂಗಾರಮ್ಮ ಇವನ್ ಬಂದೇ ಬರ್ತಾನೆ ಅಂತ ಗೊತ್ತಿದ್ದೆ ನನ್ನ ತವ ಸವಾಲಾಗ್ಬಿಟ್ಟು ಹೋಗವಳೆ. ನಾನು ಇವನನ್ನ ನಂಬಿನಿ ಪುಟ್ಟಕ್ಕ. ಈಗಲೂ ನಂಬಿಕೆ ಐತೆ ಅವನು ಮೋಸ ಮಾಡಕ್ಕಿಲ್ಲ ಅಂತ. ಆದ್ರೆ ಆ ಸುಂದ್ರಿ ಆಗಾಗ ನನ್ನ ಮಗನ ಫೋನ್ ಮಾಡಿ ನನ್ನ ಮಗನ ಮನಸ್ಸು ಕೆಡ್ಸ್ತಾಳೆ ಪುಟ್ಟಕ್ಕ. ನೀನು ಹೇಳು, ನನ್ನ ಮಗನ್ಗೆ ಏನ್ ಕಮ್ಮಿ ಆಗದೆ? ಇವನಿರೋ ಅಂದಕ್ಕೆ ಚಂದಕ್ಕೆ ವಿದ್ಯೆಗೆ ಬೇರೆ ಏನ್ ಸಿಗಕ್ಕಿಲ್ವಾ? ಕಾಲ್ಗಟ್ಕೊಂಡು ನಿಂತವ್ರೆ. ಅವಳು ಅವಳ ಕಾಲ್ಗೋ ಬಿದ್ದು ಸಂಸಾರ ಮಾಡುವಂತ ದರದು ನಮ್ಗೇನದು ಹೇಳು? ಅಮ್ಮ, ಇರೋ ಸಮಸ್ಯೆನ ಸರಿ ಮಾಡೋದ್ ಬಿಟ್ಟು ಇನ್ನೊಂದು ಹೊಸ ಸಮಸ್ಯೆ ಸೃಷ್ಟಿ ಮಾಡಕ್ ಹೊರಟಿದ್ದೀರಲ್ಲ, ಅದ್ ಸರಿನಾ? ಚಂದ್ರು ಅಣ್ಣಯ್ಯ ವಸು ಅದಕ್ಕೆ ಜೊತೆ ಬದುಕಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀವ್ ನೋಡಿದ್ರೆ ಇನ್ನೊಂದು ಮದ್ವೆ ಅಂತಿದ್ದೀರಾ. ಇದ್ ಯಾವ ನ್ಯಾಯ? ಸ್ನೇಹ, ನಿಮ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡವ. ನಾನ್ ಚಿಕ್ಕ ಹುಡುಗಿ ಅಲ್ಲಮ್ಮ. ಅವರಿಬ್ರು ಒಂದಾಗ್ತಾರೆ ಅಂದ್ರೆ ಒಂದ್ ಮಾಡಕ್ ಯಾಕೆ ಹಠ? ಆಟವ ನಂತವನೇ ಪ್ರಶ್ನೆ ಮಾಡ್ತಿದ್ಯಲ್ಲವ, ಯಾರ್ದು ಆಟ? ಮೊದ್ಲು ನನ್ ಮಗಳ ಕಾಲಿಗೆ ಬಿದ್ದು ಸಭೆ ಕೇಳು, ಆಮೇಲೆ ಒಂದಾಗ ಮಾತಾಡಮ್ಮ ಅಂತ ಆಗಿಟ್ಟೋಳಲ್ಲ ಬಂಗಾರಮ್ಮ. ಅದು ಆಟ. ಆ ಬಂಗಾರಮ್ಮ ಒಂದೇ ಒಂದ್ಕಿತ ನನ್ ಮುಂದೆ ನಿಂತ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಮರುಸೆಣವೆ ಅವಳ ಮಗಳು ನನ್ನ ಮನೆ ಒಳಗಿರ್ತಾಳೆ. ಅದೆಲ್ಲ ಮಾಡಕ್ಕಿಲ್ಲ ಅವಳು. ಇಲ್ಲ ಚಂದ್ರು, ನೀನ್ ಈಟೊಂದು ಯೋಚನೆ ಮಾಡುವಂತ ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಿನ. ಅಮ್ಮ, ನನ್ಗೆ ನಂಜವ್ವ, ಈ ವಿಷಯ ಬಿಡು. ಮಗಂತವೆಲ್ಲರ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾರೆ.
ಈಗ ಇದೇ ಪ್ರಶ್ನೆನ ನಿನ್ ಗಂಡ ಹತ್ರ ಕೇಳಿದಿದ್ರೆ ನಿಂಗ ಅವ್ವ ಮುಖ್ಯನಾ ಇಲ್ಲ ಹೆಂಡತಿ ಮುಖ್ಯನಾ ಅಂತ ಕೇಳಿದ್ರೆ ಅವ್ವ ಏನಂತಿತ್ತು? ನಿನ್ ಸಮಾಧಾನ ಮಾಡಕ್ಕೆ ನಂಗೆ ನನ್ನ ಹೆಂಡತಿನೇ ಮುಖ್ಯ ಅಂದಿದ್ರೆ, ಈಗ ನಿನ್ ಮಗನೋವೆ ನನಗ್ ನನ್ನ ಹೆಂಡತಿನೇ ಮುಖ್ಯ ಅಂದ್ಬಿಟ್ರೆ ನಿಂಗ್ ಬೇಸರ ಆಗಲ್ವೇ? ನಾನು ಅದನ್ನೇ ಹೇಳ್ತಿರೋದು ಪುಟ್ಟಕ್ಕ. ಅವಳೇ ಮುಖ್ಯ ಅಂದ್ರೆ ಅದು ನನ್ನ ಮುಂದೆ ನೀ ಹೇಳ್ಬಿಡ್ಲಿ. ಇನ್ಯಾಕೆ ಯಾವತ್ತೂ ಅವನಿಗೆ ನಾ ತೊಂದರೆ ಕೊಡಕ್ಕಿಲ್ಲ. ಹೇಳ ಚಂದ್ರು. ಡಾಕ್ಟರ್ ಇಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ. ಪೇಷಂಟ್ ನ ನೋಡಕ್ಕೆ ಬಂಗಾರಮ್ಮ ಅನ್ನೋರು ಬಂದಿದ್ದಾರೆ. ಅವ್ರನ್ನ ಒಳಗಡೆ ಕಳ್ಸ್ಬೋದಾ ಅಂತ ಕೇಳಕ್ ಬಂದೆ. ಅವಳು ಯಾಕೆ ಇಲ್ಲಿಗೆ ಬಂದು? ನಂಜಮ್ಮ ನೀ ತಡಿ ತಡಿ ಹುಂಕಿರು. ನರ್ಸಮ್ಮ ಅವ್ರಿಗೆ ಬರ ಕೇಳವ. ಪುಟ್ಟಕ್ಕ ನಂಗಿಷ್ಟ ಇಲ್ಲ. ತಡಿವಾ. ಅವ್ವ, ಅವಳನ್ನ ಯಾಕೆ ಇಲ್ಲಿ ಬರಕ್ ಹೇಳ್ದೆ? ಅದೇಯ ಬರೋದ್ ಬೇಡ. ಅವಳ ಮಗ ನೋಡಕ್ಕೂ ನಂಗಿಷ್ಟ ಇಲ್ಲ. ನಂಜವ್ವ, ಈಗ ಅವ್ರಾಗವ್ರೆ ಇಸ್ಯ ತಿಳ್ಕೊಂಡು ಇಲ್ಲಿ ಗಂಟ ಬಂದವ್ರೆ ಅಂತಂದ್ರೆ ಮಾತಾಡೋದು ಧರ್ಮ. ನೇಹ ನಡಿ, ನಾವು ಆಚೆಗೋಗಮ್ ನಡಿ. ನಂಜವ್ವ, ಅವ ಅಮ್ಮನ ಜೊತೆ ಕೂಗಾಡ್ಕೆ ಬೇಡ. ನಾನಂತೂ ಸುಮ್ಕಿರಕ್ಕಿಲ್ಲ. ಅವಳು ನನ್ ಸೇಮ ವಿಚಾರ್ಸಕ್ ಇಲ್ಲಿಗೆ ಬಂದವಳೆ ಅನ್ಕೊಂಡಿದ್ಯಾ? ನಾನಿರೋ ಸ್ಥಿತಿ ನೋಡಿ ನನ್ನ ಅಣಕ್ಸಿಯ ಆಡ್ಕೊಂಡಾಗ ಬಂದವಳೆ. ನಂಗೂ ಹಾಗೆ ಅನ್ಸ್ತಿದೆ. ಸ್ನೇಹ, ಒಬ್ಬರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ದೆ ನಾವೇನು ಮಾತಾಡಕ್ ಹೋಗ್ಬಾರ್ದು. ನಡಿ. ನಾವ್ಯಾಕೆ ಹೋಗ್ಬೇಕು? ಅವಳು ಬರ್ಲಿ, ಅದೇನ್ ಮಾತಾಡ್ತಾಳೋ ನಾನು ನೋಡ್ತೀನಿ. ಆಗ್ಲೇ ಅವಳ ಮಗನ್ನ ಪೊಲೀಸಿಗೆ ಹಿಡ್ಕೊಟ್ಟಿದ್ದಾಯ್ತು. ಜನರನ್ನ ಹೆದರ್ಸಿ ವ್ಯವಹಾರ ಮಾಡಿದ್ರೆ ನಿನ್ಗೂ ಅದೇ ಗತಿ ಅಂತ ಹೇಳ್ತೀನಿ. ಏನು ಏನಂದಿವೆ ಸ್ನೇಹ? ಮಗನ ಅಮ್ಮ, ಆ ಬಂಗಾರಮ್ಮ ನನ್ನ ನಿನ್ ಜೊತೆ ನೋಡಿದ್ರೆ ನಿನ್ನ ಅವಳ ಫ್ರೆಂಡ್ಶಿಪ್ ಹಾಳಾಗತ್ತೆ ಅಂತ ನನ್ನ ಹೇಳ್ಕೊಂಡ್ ಬಂದ್ಯಾ? ಪುಟ್ಟಕ್ಕ, ನಂಜವ್ವ ಹೆಂಗವ್ರೆ? ಏನು ತೊಂದ್ರೆ ಇಲ್ಲ ಅಂತ ಹೇಳೋರೆ ಸಂತ. ದುಡ್ಡಿಲ್ದೆ ಇರೋ ನಮ್ಗೆ ಒಂದ್ ಸಮಸ್ಯೆ ಆದ್ರೆ ಎಲ್ಲ ಇರೋವ್ರವ್ರು, ಅವ್ರಿಗೆ ಬ್ಯಾರೆ ಸಮಸ್ಯೆ. ಅದ್ಯಾವ್ರು ಯಾರನ್ನೂ ನೆಮ್ಮದಿಯಾಗಂತೂ ಮಡಗಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಿರಲ್ಲ ಶಾಂತಕ್ಕ, ಬಂಗಾರಮ್ಮನಂತವ್ರು ಇರ್ತಾರೆ. ಬೇರೆಯವ್ರಿಗೆ ತೊಂದರೆ ಕೊಟ್ಟಾದ್ರು ತಾವ್ ನೆಮ್ಮದಿಯಾಗಿರ್ತಾರೆ. ಸ್ನೇಹ, ಅವ್ರ ಬಗ್ಗೆ ನೀನ್ ಮಾತಾಡ್ದನ್ನ ನಿಲ್ಸು ಸಾಕು. ಯಾಕವ್ವ ನನ್ನ ಕರ್ಕೊಂಡ್ ಬಂದೆ? ನೀ ನನ್ನ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ನನ್ ಬಂಗಾರಮ್ಮನ ಹತ್ರನೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದೆ. ನೀನ್ ಅವ್ರ ಪ್ರಶ್ನೆ ಕೇಳೋಷ್ಟು ದೊಡ್ಡವಳಲ್ಲ, ಕೆಪ್ತಿ ಮಾಡಕ್. ನೀನ್ ಹೀಗ ಅವಳನ್ನ ವಹಿಸ್ಕೊಂಡ್ ಮಾತಾಡ್ತೀಯ ಅನ್ನೋದು ನನ್ ಕೈ ನಂಬಕ್ಕೆ ಆಗ್ತಿಲ್ಲ. ನಂಗೂ ನಂಬಕ್ ಆಯ್ತಾ ಇಲ್ಲ. ನೀನ್ ಯಾಕ ಅಮ್ಮನ ಮೇಲೆ ಹಿಂಗ್ ದ್ವೇಷ ಕಟ್ಕೊಂಡಿದ್ಯಾ ಅಂತ. ನೀನ್ ಈಗಾಗ್ಲೇ ಮಾಡಿರೋ ಸಾಕು. ಇನ್ ಮ್ಯಾಕೆ ಅವ್ರ ತಂಟ್ಗೆ ಹೋಗ್ಬೇಡ ನೀನ್. ಇಷ್ಟಕ್ಕೂ ಅವ್ರ ಮಗ ಏನ್ ತಪ್ಪು ಮಾಡವನೆ ಅಂತ ಅಂದ್ಬಿಟ್ಟು ಪೊಲೀಸ್ ಹಿಡ್ಕೊಟ್ಟಿದ್ಯಾ ನೀನು? ಅವ್ವ, ಎಲ್ಲ ಗೊತ್ತಿದ್ದು ಏನ್ ಮಾಡಿದಾನೆ ಅಂತ ಕೇಳ್ತಿಯಲ್ಲವ? ಸ್ನೇಹ, ಕೇಳಿದ್ದನ್ನೆಲ್ಲ ಸತ್ಯ ಅಂತ ನಂಬೋ ಹಂಗಿದ್ದಿದ್ರೆ ಪ್ರಪಂಚದಾಗ ಯಾರು ಒಳ್ಳೆಯವರೇ ಇರ್ತಿರ್ಲಿಲ್ಲ ಕಣವ್ವ. ಆದ್ರೆ ಬಂಗಾರಮ್ಮನವ್ರ ವಿಷಯದಾಗೆ ಯಾರ್ಯಾರೋ ಹೇಳೋದನ್ನೆಲ್ಲ ಕೇಳ್ಕೊಂಡು ಅವ್ರ ವಿರುದ್ಧನೇ ನಿಂತಿದ್ಯಲ್ಲ, ಇದ್ ನ್ಯಾಯನಾ? ಏನೋ ಅವ್ರ ಮ್ಯಾಗ ವಶಕ್ಕೆ ವಾಪಸ್ಕೊಂಡವಳೆ, ಇವತ್ತಲ್ಲ ನಾಳೆ ಸರೋಯ್ತದೆ ಅಂದ್ಕೊಂಡಿದ್ದೆ. ನೀನ್ ಬದ್ಲಾಗಂಗೆ ಕಾಣ್ತಾ ಇಲ್ವಲ್ಲೇ? ದಿವ್ಸ ಅವ್ರ ಮ್ಯಾಗಿನ ಕೋಪ ಹೆಚ್ಚಾಯ್ತೈತೆ ಹೊರತು ಕಮ್ಮಿನೇ ಆಯ್ತಿಲ್ವೇ? ಸ್ನೇಹ, ಅವತ್ತು ನಾನುವೇ ಬೇಸೋದೊಣ್ಣಿಂದ ತಪ್ಪಿಸ್ಕೊಳಕ್ಕೆ ಪುಟ್ಟಕ್ಕನ್ ಜೊತೆ ಬಂಗಾರಮ್ಮನ್ ಮಗನ ಮೇಲೆ ದೂರ್ ಕೊಡಕ್ ಹೋಗಿದ್ದೆ ಅಂತ ಸುಳ್ಳು ಹೇಳ್ದೆ ಕಣವ. ಆಗ್ಲೇ ಅವಳ ಮಗನ ಪೊಲೀಸಿಗೆ ಹಿಡ್ಕೊಟ್ಟಿದ್ದಾಯ್ತು. ಏ ಕಂಟಿ, ನೀನ್ ಹೆಂಗಲ್ಲ ಬಂದೆ ಇಲ್ಲಿಗೆ?
ನಮ್ಮ ಹುಡುಗಿನ ಪೊಲೀಸರು ಹಿಡ್ಕೊಟ್ರಂತಲ್ಲ. ನಿಮ್ ಹುಡ್ಗಿನ? ಓ, ಪೊಲೀಸ್ನವ್ರಿಗೂ ಲಂಚ ಕೊಟ್ಬಿಟ್ಟು ಬಿಡ್ಸ್ಕೊಂಬಂದ್ರ? ಲೇ ಹೋಗ್ಲ ಆಚೆಗೆ. ನಿನ್ನಂತ ಮಕ ನೋಡಕ್ಕೂ ನನ್ಗಿಷ್ಟ ಇಲ್ಲ. ಅರೆಸ್ಟ್ ಮಾಡ್ಸಿದ್ಯಾ ಸ್ನೇಹ? ಇವಳು ತಗೊಂಡು ಹೇಳೋಳ. ಯಾಕೆ ಚಂದ್ರು ಹೀಗ್ ಮಾತಾಡ್ತಿದ್ದೀರಾ? ನಾನು ಅವನ್ ಅಪ್ಸಿ ಕರ್ಕೊಂಡ್ ಬಂದೆ. ನೀವು ನಿಮ್ಮ ಅಮ್ಮನ ಮುಂದೆ ಧೈರ್ಯವಾಗಿ ಮಾತಾಡ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಇವಾಗ ಯಾಕೆ ಚಂದ್ರು ಹೀಗ್ ಮಾತಾಡ್ತಿದ್ದೀರಾ? ಯಾಕೆ? ನೀನಾದ್ರೂ ಹೇಳು ಅಣ್ಣಯ್ಯ. ಚಂದ್ರು ಫೋನ್ ಮಾಡ್ಬಿಟ್ಟು ಅವರೇ ನಮ್ಮ ಮನೆಗ್ ಬಂದು ನನ್ನನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರು ತಾನೆ? ನೀನೇ ಹೇಳು. ಯಾಕಣ್ಣಯ್ಯ ನೀನು ಸುಮ್ನೆ ನಿಂತಿದ್ಯಾ? ಹೇಳು. ಅವ ನಿಜವಾಗ್ಲೂ ಅವ ಚಂದ್ರು ಅವ್ರ ಅಮ್ಮನ ಮುಂದೆ ಹಿಂಸೆ. ಹೋಗ್ರಿ ಎಲ್ಲ ಆಚೆಗೆ. ಹೋಗಿ. ನಿಮ್ ಹುಡ್ಗಿ ಯಾವಳ ಪೊಲೀಸ್ ಗಿಡ್ಕೊಟ್ಲು ಅಂದ್ಯಲ್ಲ, ಯಾವಳವಳು? ಇಂಥವ ಎಲ್ಲ ಹೇಳ್ಬಿಡ್ತಾರೆ. ಹೋಗಿ ಆಚೆಗೆ. ಅಲ್ಲ ತಂಗವ, ಅಳ್ಬೇಡವ. ನನ್ ಪರವಾಗಿ ನೀನು ಮಾತಾಡ್ಲಿಲ್ವಲ್ಲ ಅಣ್ಣಯ್ಯ? ನಾನ್ ಮಾತಾಡದ್ನಲ್ಲ, ಆದ್ರೆ ಭಾವನೆ. ನೀನೇನ್ ಮಾತಾಡ್ದೆ? ಸ್ನೇಹನ್ ವಿಷಯ ಬಂದಾಗ ಸುಮ್ನಾಗೋದೆ. ಎಲ್ಲಿ ನಿನ್ ಪ್ರೀತಿಗೆ ಅದ್ರಿಂದ ಕುತ್ ಬರುತ್ತೋ ಅನ್ನೋ ಭಯ ನಿನ್ಗೆ. ಅಲ್ಲ ತಂಗವ, ಅಲ್ಲ ಯಪ್ಪ ದೇವ್ರೆ, ಈಗ ನಾನೇನಾದ್ರೂ ಅವನ ಹತ್ರ ಹೋದ್ರೆ ನನ್ನ ವಿಷಯ ಎಲ್ಲ ಗೊತ್ತಾಗೋಯ್ತದೆ. ಇಲ್ಲಿಂದ ಹೋಗೋದೇ ವಾಸಿ. ನಾನು ಹೇಳ್ದೆ, ಆದ್ರೂ ನನ್ನ ಮಾತು ಕೇಳಲಿಲ್ಲ ನೀನು. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ನಮಸ್ಕಾರ. ನಿಮ್ಮಿಂದ ಸಾನೇ ಉಪಕಾರ ಆಯ್ತು ಅಮ್ಮವ್ರೆ. ಯಾರು ಅಂತ ಗೊತ್ತಾನಿಲ್ವಲ್ಲ? ನಮ್ ಶಾಂತ ಅಮ್ಮವ್ರೆ. ನಮ್ಮ ಯಜಮಾನ ಕುಡ್ದು ಮೈ ಹಾಳು ಮಾಡ್ಕೊಂಡವನೆ. ಇದೇ ಆಸ್ಪತ್ರೆನ್ಯಾಗ ಅಡ್ಮಿಟ್ ಮಾಡಿವಿ. ತಾವ ಸಾಲ ಮಾಡಿದ್ರು ಕೂಡ ಆಸ್ಪತ್ರೆನ್ಯಾಗ ದುಡ್ಡು ಕಟ್ಟಿ ಸಾನೇ ಉಪಕಾರ ಮಾಡಿದ್ರಿ ಅಮ್ಮವ್ರೆ. ನಾನ್ ದುಡ್ಡು ಕೊಟ್ನಾ? ಏನ್ ಹೇಳ್ತಿದ್ಯಾ ನೀನು? ನೀವಂದ್ರೆ ನಿಮ್ ಕಡೆಯವ್ರು ದುಡ್ಡು ಕೊಟ್ಟವ್ರೆ ಅಮ್ಮವ್ರೆ. ಇಲ್ಲ ಇಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾವ್ ಈ ಆಸ್ಪತ್ರೆನಾಗೆ ಯಾರಿಗೂ ದುಡ್ಡಿನ ಸಹಾಯ ಮಾಡಿಲ್ಲ. ಬರ್ತೀನಿ ಹುಷಾರ್. ಈಗ್ಲಾದ್ರೂ ಗೊತ್ತಾಯ್ತಾ? ಈ ಶಾಂತಕ್ಕಂಗು ಬಂಗಾರಮ್ಮನ್ ಮರಳಿರ್ಬೇಕೇನೋ. ನೀನ್ ಹಾಗೆ ಯಾರೋ ಮಾಡಿದ ಸಹಾಯಕ್ಕೆ ಬಂಗಾರಮ್ಮನ ಹೆಸರು ಕಟ್ಟಿದಾಳೆ. ಈಗ ನೋಡ್ದ್ಯಾ, ಅವಳ ಬಾಯಲ್ಲೇ ತಾನೇನು ಸಹಾಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಆಗುವಂತದ್ ಏನು ಕಷ್ಟ ಇಲ್ಲ.
ಬಿಡವ್ವ, ಸಮಯ ಬಂದಾಗ ನಿಂಗೆ ಗೊತ್ತಾಗತ್ತೆ ಬಂಗಾರಮ್ಮ ಎಂತವಳಂತ. ನಾನೊಂದ್ ಸ್ವಲ್ಪ ಚಂದ್ರು ಅಣ್ಣಯ್ಯನ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಅಯ್ಯೋ ಯಾಕವ್ವ? ಅಣ್ಣಯ್ಯನ ಜೊತೆ ಮಾತಾಡ್ಬಾರ್ದಾ? ಬಂದವರು ಏನ್ ಹೇಳ್ಬಿಟ್ಟು ಹೋದ್ರು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ, ಇರು. ಶ್ರೀ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಮಿಸ್, ನೀವು ಇಲ್ಲೇ ಇದ್ದೀರಾ? ನೀವ್ ಯಾರನ್ನ ನೋಡಕ್ ಬಂದ್ರಿ? ನಾನು ಅದು ನಿಮ್ಮ ಮೆಸ್ನಾಗ ಹೋಗಿದ್ದೆ, ಅಲ್ಲಿ ವಿಷಯ ಗೊತ್ತಾಯ್ತು ನೀವೆಲ್ಲ ಇಲ್ಲಿದ್ದೀರಿ ಅಂತ. ನಾವು ನಂಜಮ್ಮನ ನೋಡಕ್ ಬಂದಿರೋದು. ಓ, ನೀವ್ ಮುತ್ತಯ್ಯನ ನೋಡಕ್ ಬಂದ್ರಾ? ಮುತ್ತಯ್ಯ? ಮುತ್ತಯ್ಯನ? ಅವ್ರು ಆಕ್ಚುಲಿ ಮೇಲ್ಗಡೆ ವಾರ್ಡ್ ಅಲ್ಲಿ ಇದಾರೆ, ಬನ್ನಿ ನಾನ್ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ನನ್ನಿಂದ ಯಾಕೆ ತೊಂದ್ರೆ? ನೋಡಕ್ ಇಲ್ಲಿ ತನಕ ಬಂದು ತೊಂದ್ರೆ ಅಂದ್ರೆ ಏನ್ರಿ ಅರ್ಥ? ಬನ್ರಿ. ಬನ್ನಿ. ನಮ್ ಮೆಸ್ಸಿಗೆ ಯಾರೇ ಬಂದ್ರು ಅವ್ರನ್ನ ಮನೆಯವ್ರ ತರ ಉಚ್ಚರಿಸ್ಬೇಕು ಅಂತ ಅವ್ವ ಹೇಳ್ತಾಳೆ. ಆದ್ರೆ ನಮ್ಮ ಅಕ್ಕ ಒಬ್ರನ್ನ ಒಂದೇ ಒಂದ್ಸಲ ಉಚ್ಚರಿಸಿದ್ಲು ಅಷ್ಟೇ. ಆಮೇಲೆ ಅವರೇ ಪದೇ ಪದೇ ಬಂದ್ರು ಬೇಕಂತಾನೆ ಏನು ಮಾತಾಡ್ತಾ ಇರ್ತಾಳೆ. ಯಾರ ಬಗ್ಗೆ ಹೇಳ್ತಾ ಇದೆಯಾ ಸುಮಾ? ಒಂದೇ ಒಂದ್ಕಿತ ಉಪಚಾರ ಮಾಡಿ ಸುಮ್ಕಾಗಿದ್ದು ಯಾರು? ನಾನ್ ಯಾರಿಗ್ ಹೇಳ್ತೀನೋ ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂದ್ರು ನಮ್ ಮಂಜಕ್ಕಂಗ್ ಮಾತ್ರ ಕಿವಿ ಸಿಕ್ಕಾಪಟ್ಟೆ ಚುರ್ಕಪ್ಪ. ಹಂಗೇನಿಲ್ಲ, ಸುಮ್ಕೆ ಕೇಳ್ದೆ ಆಟೆಯ. ಹೇ ಪುರ್ಸಿ, ನೀನೇನು ಇಲ್ಲಿ? ಪುರ್ಸಿ ಬಾರ್ಲ ಕುಂತ್ಕೋ. ಅಕ್ಕ, ಅವ್ವ ಎಲ್ಲೋಗೈತ್? ಅವ್ವ ಹೊಸಿ ಆಚೆ ಹೋಗೋಳೆ, ನೀನ್ ಬಾ ಕುತ್ಕೋ, ಊಟ ಮಾಡು. ಅವ್ವ ಎಲ್ಗೋಗೈತಂತ ನನಗೆ ಗೊತ್ತಾಯ್ತಕ್ಕ. ಯಾರೋ ವಿಷ ಕುಡ್ದು ಆಸ್ಪತ್ರೆಗೆ ಸೇರ್ಕೊಂಡವ್ರೆ, ಅವ್ರು ನೋಡಕ್ ಹೋಗೈತೆ ತಾನೆ. ಹೇ, ನಿಂಗೇಗೋ ಗೊತ್ತಾಯ್ತು? ಸಾನಕ್ಕ, ನೀನು ಈ ಕಡೆ ಬಾಯ್ಲಿ. ಅಮ್ಮ, ತಿನ್ನಕ್ಕೇನಾದ್ರು ತಂದು ಕೊಡ್ಲಾ? ಏನು ಬೇಡ ಮಗ. ಅಣ್ಣಯ್ಯ, ಸ್ನೇಹ, ನೀ ಹೇಳ್ದೆ ಬಂಗಾರಮ್ಮನ ಮಗನ ಪೊಲೀಸರಿಗೆ ಹಿಡ್ಕೊಟ್ಟ ಅಂತ? ಹ್ಞೂ ಅಮ್ಮ. ಯಾಕೆ, ಏನಾಯ್ತು? ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರಾ? ಅವಳೇನ್ ಮಾತಾಡೋದು, ಅವನೇ ಇಲ್ಲಿಗೆ ಬಂದಿದ್ದ ಈಗ. ಏನು? ಈಗ ತಾನೆ ಅವ್ರು ಅವನ ಜೊತೆ ಆಚಗೋದ. ಅಲ್ಲ ಕಣವ, ಆಟ ಬೇಗ ಅವನ್ನ ಪೊಲೀಸ್ನವ್ರು ಬಿಟ್ಬಿಟ್ರ. ಈಗ ಇಲ್ಲಿಗೆ ಬಂದಿದ್ನಾ ಅಣ್ಣಯ್ಯ? ಅಯ್ಯೋ, ನಾನೇ ಹೇಳ್ತೀನಲ್ಲ, ಅವನ್ ಈಗ ತಾನೆ ಇಲ್ಲಿಂದ ಹೋದ. ಮುತ್ತಯ್ಯ ಅನ್ನೋ ಪೇಷಂಟ್ ಅವ್ರ ಬಿಲ್ ಯಾರು ಪೇ ಮಾಡಿದ್ದು ಅಂತ ತಿಳ್ಕೊಬೋದಾ? ಹಾ, ಪೇಷಂಟ್ ಹೆಸರೇನು ಹೇಳಿದ್ರೆ? ಮುತ್ತಯ್ಯ. ಮುತ್ತಯ್ಯ. ಅವ್ರ ಬಿಲ್ ಪೇ ಮಾಡಿದವ್ರ ಹೆಸರು ದೊರೆ. ಏನಂದ್ರೆ? ಮೇಡಮ್, ಅವ್ರ ಡೀಟೇಲ್ಸ್ ಈ ರಿಜಿಸ್ಟರ್ ಅಲ್ಲಿದೆ ನೋಡಿ. ಯಾರ ಹೆಸರೈತೆ? ಬಂಗಾರಮ್ಮನವ್ರ ಕಡೆ ಇರ್ದಾ?
ಶ್ರೀ ನೋಡಿ ಇಲ್ಲಿ ದೊರೆ ಅಂತ ಬರ್ದಿದೆ. ಮತ್ ಶಾಂತಕ ಯಾಕೆ ಬಂಗಾರಮ್ಮನ ಕಡೆಯವರು ಅಂತ ಹೇಳಿದ್ಲು? ಈ ದೊರೆ ಅನ್ನೋನು ಬಂಗಾರಮ್ಮನ ಕಡೆಯವನೇ ಇರ್ಬೇಕು. ಅಯ್ಯಯ್ಯೋ ಇದು ಯಾಕೋ ಉಲ್ಟಾ ಹೊಡಿತೈತಲ್ಲ ಗುರು. ಏನಾಯ್ತವ ಸ್ನೇಹ? ಶಾಂತಕ್ಕ ಬಿಲ್ ಕಟ್ಟಿದ್ದು ಆ ಬಂಗಾರಮ್ಮನ ಕಡೆಯವರು ಅಂತ ನಿಂಗೆ ಯಾರು ಹೇಳಿದ್ದು? ಇವ್ರಯ್ಯ. ನಾನಾ ಅಕ್ಕ, ನಾನು ಹೇಳಿದ್ದು ಬಂಗಾರದಂತ ಒಬ್ಬ ವ್ಯಕ್ತಿ ಬಂದು ಬಿಲ್ ಕಟ್ಟೋದ್ರು ಅಂತ. ನೀವ್ ಬಂಗಾರಮ್ಮನ ಕಡೆಯವರು ಅಂತ ಅನ್ಕೊಂಡ್ರಾ? ಸರಿ ಹೋಯ್ತು. ನಂಗೆ ಗೊತ್ತಿತ್ತವೆ ನಿನ್ ಪಕ್ಕ ಇಲ್ಗೂ ಬಂದು ವಿಚಾರಿಸ್ತೀಯ ಅಂತ. ಸ್ನೇಹ ಪಕ್ಕ ಬಿಲ್ ಕಟ್ಟಿದ್ಯಾರು ಅಂತ ತಿಳ್ಕೊಳಕ್ ಹೋಯ್ತಾಳೆ. ಈಗ್ಲೇ ಹೋಗಿ ನಾನು 7 ಹೊರತಾಗ 7 ಮಡಗು. ಆಯ್ತು ಕಣಣ್ಣ. ಏನಂತಣ್ಣ? ಏನಾಯ್ತಣ್ಣ? ಲೈ ಸ್ಟೇಷನ್ಗೆ ನುಗ್ಗಿ ಅವನ್ನ ತಗೊಂಡ್ಬಿಡ್ಲಿಲ್ಲ. ಬೇಡ ಕಣೋ, ಉಗ್ರಲ್ ಮುಗಿಯೋ ಕೆಲಸಕ್ಕೆ ಕೊಡ್ಲಿ ಯಾಕೆ? ಮೊದ್ಲೇ ಪರಿಸ್ಥಿತಿಗಳು ಯಥಾತಥವಾ ಸುತ್ತಾಕೊಂಡು ಯಾವ್ದು ನಮ್ ಕೈನಾಗಿಲ್ಲ, ಅಂತದ್ರಲ್ಲಿ ಇವೆಲ್ಲ ಬೇಕಾ? ಲಂಬೋದ್ರೆ ಏನಂದಣ್ಣ? ಅವನ್ ಯಾಕೋ ಕೆಲಸ ಮುಗ್ಸಂಗ್ ಕಾಣ್ತಿಲ್ಲಕಲ್ಲ. ಅಲ್ಲ ಇಷ್ಟೊಂದು ಅರ್ಜೆಂಟು ಯಾಕಣ್ಣ? ಲೈ ನೀನು ಲಂಬೋದರ ಆಡ್ದಂಗ್ ಆಡ್ತೀಯಲ್ಲ. ಆಸ್ಪತ್ರೆಯಲ್ಲಿ ಸ್ನೇಹಿಗೆ ನಾನು ನಂಜಮ್ಮನ್ ನೋಡಕ್ ಹೋಗಿದೆ ಅಂತ ಗೊತ್ತಾಗೈತೆ. ಈಗ ಅವಳು ಸೀದಾ ಸ್ಟೇಷನ್ಗೆ ಹೋಯ್ತಾಳೆ. ಅಲ್ಲಿ ನಕಲಿ ಇದ್ರೆ ಅವಳು ಸಂಶಯ ಬರಕ್ಕಿಲ್ವಲ್ಲ. ಅವಳು ಸ್ಟೇಷನ್ಗೆ ಹೋಗೋಷ್ಟ್ರಾಗ ಅವನನ್ನ ಅಲ್ಲಿಂದ ಬಿಡಿಸ್ಬೇಕು. ನಾನ್ ಮಾಡ್ಕೊಂಡಿದ್ ಗೆಡ್ಬಟ್ಲ ಇದು. ನಾನ್ ಹುಡ್ಗಿ ಖುಷಿ ಆಯ್ತಲ್ಲ ಅನ್ಬಿಟ್ಟು ಅರೆಸ್ಟ್ ನಾಟಕ ಆಡ್ದೆ. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡೆದು ಉಂಡಿ ತಳ್ಳಂಗ ಆಗೋಗೈತೆ. ಹಲೋ ಹಲೋ ಸರ್, ನಾನ್ ಸ್ನೇಹ ಮಾತಾಡ್ತಿರೋದು. ಹಾ ಹೇಳಿ ಸ್ನೇಹ. ಏನ್ ಸರ್, ಅವನ್ನ ಅಷ್ಟ್ ಕಷ್ಟಪಟ್ಟು ಹಿಡಿದು ಇಷ್ಟ ಬೇಗ ಹೊರಗ್ ಬಿಟ್ರಾ? ಹೊರಗ್ ಬಿಟ್ರ? ಯಾರನ್ನ? ಅವನ್ನೇ, ಬಂಗಾರಮ್ಮನ್ ಮಗನ. ಏನ್ ಹೇಳ್ತಾ ಇದ್ದೀರಾ? ಅವನಿಲ್ಲೇ ಇದಾನಲ್ಲ. ಅಲ್ಲೇ ಇದಾನಾ? ಹಾಗಿದ್ರೆ ಅವನಿವತ್ತು ರಿಲೀಸ್ ಆಗಿಲ್ವಾ ಸರ್? ಇಲ್ವಲ್ಲ. ಅವನ ಕಡೆ ಯಾರೋ ಒಬ್ಬ ಲಾಯರ್ ಫೋನ್ ಮಾಡಿದ್ದ. ಆದ್ರೆ ನಾನು ಅಷ್ಟು ಸುಲಭಕ್ಕೆ ಅವನ್ನ ಬಿಡಲ್ಲ. ಅವನ ವಿರುದ್ಧ ಯಾವನಾದ್ರೂ ಒಬ್ಬ ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ಆವಾಗಿದೆ ಅವನಿಗೆ ಹಬ್ಬ. ಅಲ್ಲ ಸರ್, ಇವತ್ತು ಅವನ ಆಸ್ಪತ್ರೆಯಲ್ಲಿ ನೋಡಿದ್ರು ಅಂತ ಸುದ್ದಿ. ನಿಜವಾಗ್ಲೂ ಅವನು ಅಲ್ಲೇ ಇದ್ದಾನಾ? ಹೊರಗೆ ಹೋಗಿಲ್ವಾ? ಹೊರಗೆ ಹೋಗಿ ಬರಕ್ಕಿದೇನು ಪಾರ್ಕ್ ಸ್ನೇಹ ಅವ್ರೆ? ಇಲ್ಲೇ ಬಿದ್ದಿದ್ದಾನೆ. ಇಲ್ಲ ಸರ್, ಇದ್ರಲ್ಲಿ ಏನೋ ಕನ್ಫ್ಯೂಷನ್ ಇದೆ. ನಾನು ಈಗಲೇ ಚಂದ್ರು ಅಣ್ಣಯ್ಯನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಚಂದ್ರು ಅಣ್ಣ ಅವ್ರು ಯಾರು? ಅವರು ಲಾಯರ್ ಸರ್. ಅವ್ರಿವತ್ತು ಬಂಗಾರಮ್ಮನ್ ಮಗನ ಆಸ್ಪತ್ರೆಯಲ್ಲಿ ನೋಡಿದ್ರಂತೆ. ಹೇಗೆ ಅಂತ ಗೊತ್ತಿಲ್ಲ. ನಿಮ್ ಕಣ್ ತಪ್ಪಿಸಿ ಏನೋ ನಡೀತಿದೆ ಅನ್ಸ್ತಿದೆ ಸರ್. ನಾನು ಈಗಲೇ ಬರ್ತೀನಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.